ರೀಲ್ಸ್ ಹುಚ್ಚಿಗೆ ಯುವತಿಯೊಬ್ಬಳು ಬಲಿಯಾಗಿದ್ದಾಳೆ. ಇತ್ತೀಚಿನ ದಿನದಲ್ಲಿ ಕೆಲವೊಂದಿಷ್ಟು ಜನ ರೀಲ್ಸ್ ಅನ್ನು ಮಾಡ್ತಾರೆ, ಆದರೆ ಅದು ಅತಿರೇಕಕ್ಕೆ ತಿರುಗಿ ಓರ್ವ ಯುವತಿಯ ಪ್ರಾಣವೇ ಹೋಗ್ಬಿಟ್ಟಿದೆ. ಸಂಭಾಜಿನಗರ ಜಿಲ್ಲೆಯ ಸುಲಿಭಂಜನ್ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ. ರಿವರ್ಸ್ ಗೇರ್ನಲ್ಲಿದ್ದಂಥ ಕಾರನ್ನು ಡ್ರೈವ್ ಮಾಡೋಕ್ಕೆ ಹೋಗಿ ದುರ್ಘಟನೆ ನಡೆದು ಹೋಗಿದೆ. ಲೈವ್ ಆಕ್ಸಿಡೆಂಟ್ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ದತ್ತ ಮಂದಿರಕ್ಕೆ ಪ್ರವಾಸಕ್ಕೆ ತೆರಳಿದಂಥ 3 ಸ್ನೇಹಿತರು ದತ್ತ ಮಂದಿರಕ್ಕೆ ಪ್ರವಾಸಕ್ಕೆ ತೆರಳಿದ್ರು. ಈ ವೇಳೆ ಬೆಟ್ಟದ ತುದಿ ಮೇಲೆ ಕಾರು ನಿಲ್ಲಿಸಿ ರೀಲ್ಸ್ ಮಾಡಿದ್ದಾರೆ. ರಿವರ್ಸ್ ಗೇರ್ನಲ್ಲಿದ್ದ ಕಾರಿನಲ್ಲಿ 25 ವರ್ಷದ ಯುವತಿ ಶ್ವೇತಾ ಕುಳಿತಿದ್ಲು. ಈ ವೇಳೆ ರೀಲ್ಸ್ ಮಾಡ್ತಾ ಇದ್ದಂಥ ಸ್ನೇಹಿತ ಮೊಬೈಲ್ ಹಿಡ್ಕೊಂಡು ರೆಕಾರ್ಡ್ ಮಾಡ್ತಾ ಇದ್ದ. 15 ಸೆಕೆಂಡ್ನಲ್ಲೇ ಯುವತಿಯ ಪ್ರಾಣ ಪಕ್ಷಿ ಹಾರು ಹೋಗಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಒಂದು ಕಡೆಯಲ್ಲಿ ರೀಲ್ಸ್ ಹುಚ್ಚು ಎಲ್ಲಿಗೆಲ್ಲ ತಂದು ನಿಲ್ಲಿಸುತ್ತೆ. ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ರೀಲ್ಸು. ದೇವಸ್ಥಾನಕ್ಕೆ ಹೋದ್ರು ರೀಲ್ಸು, ಪ್ರವಾಸಕ್ಕೆ ಹೋದ್ರು ರೀಲ್ಸು, ಟ್ರಿಪ್ಪಿಗೆ ಹೋದ್ರು ರೀಲ್ಸು, ಊಟ ಮಾಡಿದ್ರು ರೀಲ್ಸು. ಈ ರೀತಿಯಾಗಿ ಒಂದಷ್ಟು ರೀಲ್ಸ್ ಹುಚ್ಚು ಎಷ್ಟರ ಮಟ್ಟಿಗಿದೆ ಅಂತೇಳಿ. ಯುವತಿಯೊಬ್ಬಳು 25 ವರ್ಷ ಅಷ್ಟೇ, ಕಾರ್ನಲ್ಲಿ ಕೂತ್ಕೊಂಡು ರೀಲ್ಸ್ ಮಾಡ್ತಾ ಇದ್ಲು. ಕಾರ್ ರಿವರ್ಸ್ ಗೇರ್ನಲ್ಲಿತ್ತು. ರಿವರ್ಸ್ ಗೇರ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕಾರು ಬೆಟ್ಟದ ಮೇಲೆ ನಿಂತಿತ್ತು. ರಿವರ್ಸ್ ಹೋಗ್ತಾನೆ ಇತ್ತು. ಹಿಂದಕ್ಕೆ ಚಲಿಸಿ ಕೆಳಗೆ ಬಿದ್ದಿದ್ದೆ ಕಾರು, ಪ್ರಪಾತಕ್ಕೆ ಬಿದ್ದಿದೆ. ಯುವತಿ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಪಾಪ ಮೊಬೈಲ್ನಲ್ಲಿ ವಿಡಿಯೋ ಮಾಡ್ತಿದ್ನಲ್ಲ, ಅವನು ಕಾರಿಂದ ಓಡ್ತಾನೆ. ಕಾರ್ ರಿವರ್ಸ್ ಹೋಗ್ತಾ ಇದೆ, ಇವನು ಕೂಡ ಓಡ್ತಾನೆ. ಆದರೆ ಅಷ್ಟರೊಳಗೆ ಒಂದು 15 ಸೆಕೆಂಡ್ ಒಳಗೆ ಕಾರು ಕೆಳಗೆ ಬಿದ್ದು ಆಕೆ ಪ್ರಾಣವನ್ನೇ ಕಳ್ಕೊಂಡು ಬಿಟ್ಟಿದ್ದಾಳೆ. ಸಂಭಾಜಿನಗರ ಜಿಲ್ಲೆಯ ಸುಲಿಭಂಜನ್ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ. ಲೈವ್ ಆಕ್ಸಿಡೆಂಟ್ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.